ಗ್ರಾಮೀಣ ಆಸ್ತಿ ಮಾಲೀಕರಿಗೆ ಕರ್ನಾಟಕ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ. ನೀವೇನಾದ್ರೂ ಗ್ರಾಮೀಣ ಭಾಗದಲ್ಲಿ ಮನೆ ಕಟ್ಟಿದ್ದೀರಾ, 30-40 ಸೈಟ್ ನಲ್ಲಿ ಮನೆ ಮಾಡಿದ್ದೀರಾ ಅಥವಾ ಮನೆ ಮಾಡುವಂತಹ ಪ್ಲಾನ್ ಏನಾದ್ರೂ ಇದೆಯಾ? ಹಾಗಾದ್ರೆ ಈ ಸುದ್ದಿ ನಿಮಗೆ ಬಹಳ ಮುಖ್ಯವಾಗುತ್ತೆ. ಕರ್ನಾಟಕ ಸರ್ಕಾರವು ಗ್ರಾಮೀಣ ಆಸ್ತಿ ಮಾಲೀಕರಿಗೆ ಆಕ್ಯುಪೆನ್ಸಿ ಪ್ರಮಾಣ ಪತ್ರ OC ಬಗ್ಗೆ ಭರ್ಜರಿ ರಿಲೀಫ್ ಅನ್ನ ಕೂಡ ಈಗ ನೀಡಿದೆ. ಯಾರಿಗೆ OC ಬೇಕಿಲ್ಲ, ಯಾವ ಮನೆಗಳಿಗೆ ಈ ನಿಯಮ ಅನ್ವಯಿಸುತ್ತದೆ, ಇದರಿಂದ ಜನರಿಗೆ ಏನ್ ಲಾಭ ಆಗುತ್ತೆ ಎಲ್ಲವನ್ನ ಸರಳವಾಗಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಜೊತೆಗೆ ಯಾರಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರುವಂತಹ ಬೆಲ್ ಐಕಾನ್ ನ ಮರಿದೆ ಪ್ರೆಸ್ ಮಾಡಿ. ಈ ವಿಡಿಯೋವನ್ನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಕರ್ನಾಟಕ ಸರ್ಕಾರವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮೂಲಕ ಒಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ. ಆ ಆದೇಶ ಏನಪ್ಪಾ ಅಂದ್ರೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮೀಣ ಪ್ರದೇಶಗಳ ಕೆಲವು ಒಂದು ನಿರ್ದಿಷ್ಟ ವಸತಿ ಕಟ್ಟಡಗಳಿಗೆ ಆಕ್ಯುಪೆನ್ಸಿ ಪ್ರಮಾಣ ಪತ್ರವನ್ನ ಕಡ್ಡಾಯವಲ್ಲ ಅಂತ ಸರ್ಕಾರ ಈಗ ಸ್ಪಷ್ಟಪಡಿಸಿದೆ. ಇದು ವಿಶೇಷವಾಗಿ ಗ್ರಾಮೀಣ ಭಾಗದ ತೋಟದ ಮನೆ ಮಾಲೀಕರು ಮತ್ತು ಹೊಸದಾಗಿ ಮನೆಯನ್ನ ಕಟ್ಟುವವರಿಗೆ ದೊಡ್ಡ ರಿಲೀಫ್ ಅನ್ನ ಕೂಡ ನೀಡ್ತಾ ಇರುವಂತದ್ದು. ಇನ್ನು ಯಾರಿಗೆ ಈ ಒಂದು OC ವಿನಾಯಿತಿ ಅನ್ವಯಿಸುತ್ತೆ ಅಂತ ನೋಡೋದಾದ್ರೆ, ಈಗ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ನೋಡಿ ಇಲ್ಲಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶಗಳು ಮಾತ್ರ 30-40 ಚದರ ಅಡಿ ಪ್ಲಾಂಟ್ಗಳಲ್ಲಿ ನಿರ್ಮಿಸಲಾದಂತಹ ವಸತಿ ಕಟ್ಟಡಗಳು, ಅದರಲ್ಲೂ ಕೂಡ ನೆಲಮಹಡಿ, 2 ಮಹಡಿಗಳು ಅಥವಾ ಸ್ಟೀಲ್ ಮತ್ತು 3 ಮಹಡಿಗಳವರೆಗೂ ಕೂಡ ನಿರ್ಮಿಸಲಾದಂತಹ ಒಂದು ಮನೆಗಳು ಅನ್ವಯಿಸುತ್ತೆ. ಇಲ್ಲಿ ಅತಿ ಮುಖ್ಯ ವಿಷಯ ಏನಂತ ನೋಡೋದಾದ್ರೆ, ಈ ಕಟ್ಟಡಗಳನ್ನ ಪೂರ್ವಾನುಮತಿ ಅಥವಾ ಯೋಜನಾ ಅನುಮೋದನೆ ಇಲ್ಲದೆ ನಿರ್ಮಿಸಿದ್ರು ಸಹ ಸರ್ಕಾರದ ಆದೇಶದಂತೆ OC ಪಡೆಯಬೇಕಾದಂತಹ ಕಡ್ಡಾಯ ಇರೋದಿಲ್ಲ. ಇದನ್ನ ಬಹಳವಾಗಿ ಗಮನಿಸಬೇಕಾಗಿರುವಂತದ್ದು. ಇದು ಅನೇಕ ಗ್ರಾಮೀಣ ಮನೆ ಮಾಲೀಕರಿಗೆ ಬಹಳ ದೊಡ್ಡ ರಿಲೀಫ್ ಅನ್ನ ನೀಡ್ತಾ ಇರುವಂತದ್ದು. ಇನ್ನ ಹಿಂದೆ ಏನು ಸಮಸ್ಯೆ ಇತ್ತು ಇದರಿಂದ ಅಂತ ನೋಡೋದಾದ್ರೆ, ಇದುವರೆಗೂ ಏನಾಗ್ತಿತ್ತು ಅಂದ್ರೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆ ಕಟ್ಟಿದ ನಂತರವಾಗಿ OC ಪಡೆಯಲು ಬಹಳ ದೊಡ್ಡ ಪ್ರಕ್ರಿಯೆ ಇತ್ತು. ಅಂದ್ರೆ ಪಂಚಾಯತ್ ಅಧಿಕಾರಿಗಳ ತಪಾಸಣೆ, ಯೋಜನಾ ಅಧಿಕಾರಿಗಳ ಭೇಟಿ, ಎಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪಿಗಳ ಪ್ರಮಾಣ ಪತ್ರ, ಯೋಜನಾ ಅನುಮೋದನೆಗಳ ಪರಿಶೀಲನೆ ಇವೆಲ್ಲವೂ ಕೂಡ ಇತ್ತು. ಇದರಿಂದ ಸ್ಥಳೀಯ ಸಂಸ್ಥೆಗಳ ಮೇಲೆ ಕೆಲಸದ ಹೊರೆಯೂ ಕೂಡ ಬಹಳಷ್ಟು ಹೆಚ್ಚಾಗ್ತಾ ಇತ್ತು ಮತ್ತು ಸಾಮಾನ್ಯ ಜನರಿಗೆ OC ಸಿಗೋದೇ ತಡವಾಗ್ತಾ ಇತ್ತು. ಇದರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು. ಈಗ ಇದರಿಂದ ಆಗ್ತಿರುವಂತಹ ಲಾಭ, ಜನರಿಗೆ ಏನೆಲ್ಲ ಲಾಭ ಆಗ್ತಾ ಇದೆ ಅಂತ ನೋಡೋದಾದ್ರೆ, OC ಇಲ್ಲದಿದ್ದ ಕಾರಣದಿಂದಾಗಿ ಅನೇಕ ಮನೆ ಮಾಲೀಕರು ವಿದ್ಯುತ್, ನೀರು ಮತ್ತು ಒಳಚರಂಡಿ ಸಂಪರ್ಕವನ್ನ ಪಡೆಯಲು ಪರದಾಡ್ತಾ ಇದ್ರು. ಎಸ್ಕಾಂ ಹಾಗೂ ಸ್ಥಳೀಯ ಸಂಸ್ಥೆಗಳು OC ಇಲ್ಲದೆ ಸಂಪರ್ಕವನ್ನ ನೀಡಲು ನಿರಾಕರಿಸ್ತಾ ಇದ್ರು. ಆದ್ರೆ ಈಗ ಈ ಹೊಸ ನಿಯಮದಿಂದ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಂತಾಗಿದೆ. ಸೊ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ ಇದರಿಂದ. ಇದು ಬೆಂಗಳೂರಿಗೂ ಅನ್ವಯ ಆಗುತ್ತಾ ಅಂತ ನೋಡೋದಾದ್ರೆ, ಹೌದು ಸ್ನೇಹಿತರೆ, ಇತ್ತೀಚೆಗೆ ಬೆಂಗಳೂರು ಸೇರಿದಂತೆ ಇತರೆ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿಯೂ ಕೂಡ ಹೊಸ ಕಟ್ಟಡಗಳಿಗೆ OC ಕಡ್ಡಾಯದಿಂದ ವಿನಾಯಿತಿಯನ್ನ ನೀಡಲಾಗಿತ್ತು. ಈ ಹೊಸ ಆದೇಶವು ಸರ್ಕಾರದ ಸರಳೀಕರಣ ನೀತಿಯ ಭಾಗವಾಗಿದ್ದು ಜನರಿಗೆ ಅನುಕೂಲವಾಗುವಂತಹ ನಿರ್ಧಾರವಾಗಿದೆ. ಇದು ಒಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ 30-40 ಸೈಟ್ ನಲ್ಲಿ ಮನೆ ಕಟ್ಟುವವರಿಗೆ ಈ ಸರ್ಕಾರದ ನಿರ್ಧಾರ ಏನಿದೆ ಅದು ದೊಡ್ಡ ರಿಲೀಫ್ ಅನ್ನ ನೀಡಿದೆ. ಇದು ಗ್ರಾಮೀಣ ಭಾಗದ ಜನರಿಗೆ ಸಾಕಷ್ಟು ಒಳಿತಾಗುವಂತಹ ವಿಚಾರವಾಗಿರುವಂತದ್ದು. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರು, ಕುಟುಂಬದವರಿಗೆ ಶೇರ್ ಮಾಡಿ. ಇನ್ನಷ್ಟು ಆಸ್ತಿ, ಸರ್ಕಾರದ ಯೋಜನೆಗಳು ಮತ್ತು ನಿಯಮಗಳ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.